ನಮಸ್ತೆ ವೀಕ್ಷಕರೇ, ರಾಸ್ ಫೋರ್ ಸಿಟಿ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2021 ಮಾಡಲು ಈಕೋ ಗಾಡಿ, 5 ಸೀಟರ್ ಗಾಡಿ, ಎ ಸಿ ಗಾಡಿ, ಅದು ಯೆಲ್ಲೋ ಬೋರ್ಡ್ ಗಾಡಿ, ಬಾಡಿಗೆ ಹೊಡೆಯೋದಕ್ಕೆ ಒಂದು ಗಾಡಿ ಸೇಲ್ಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಡೀಟೇಲ್ಸ್ ಬೇಕಂದರೆ ವಿಡಿಯೋನ ಪೂರ್ತಿ ನೋಡಿ, ಫುಲ್ ಡೀಟೇಲ್ಸ್ ಸಿಗುತ್ತೆ. ಆ ಡೀಟೇಲ್ಸ್ ಎಲ್ಲ ಆದಮೇಲೆ ನಿಮಗೆ ಗಾಡಿ ಇಷ್ಟ ಆಯಿತು ಅಂದರೆ ನಿಮಗೆ ಮೊಬೈಲ್ ನಂಬರು ಸಹ ಸಿಗುತ್ತೆ, ಗಾಡಿ ಅವ್ರದ್ದು ಓನರ್ ನಂಬರು. ನೀವು ಡೈರೆಕ್ಟಾಗಿ ಓನರ್ಗೂ ಸಹ ಕರೆ ಮಾಡಿ ವಿಚಾರಿಸ್ಕೋಬೋದು ವೀಕ್ಷಕರೇ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ನೆಕ್ಸ್ಟ್ ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ಯೂಟ್ಯೂಬಲ್ಲಿ ತಲುಪುತ್ತಂತ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು, ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ, ಫ್ಯಾಮಿಲಿ ಸರ್ಕಲಲ್ಲಿ ಅವರು ಕೂಡ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ಹಾಗೆ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೆ ವೀಕ್ಷಕರೇ, ಅದು ಯಾವುದೇ ಗಾಡಿ ಆಗಿರಲಿ, ಆ ಗಾಡಿದು ಫೋಟೋಸು ಮತ್ತು ಡೀಟೇಲ್ಸು ಇವಾಗ ಸ್ಕ್ರೀನ್ ಮೇಲೆ ಏನು ನಂಬರ್ ಕಾಣಿಸಿದಲ್ಲ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಕರೆ ಮಾಡೋಕ್ಕೆ ಹೋಗಬೇಡಿ, ಸೆಂಡ್ ಮಾಡಿ ಸಾಕು. ಮತ್ತು ಸ್ವಲ್ಪ ಸಮಯದ ನಂತರ ನಾನೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ ವೀಕ್ಷಕರೇ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರೋದಂತ ಹೇಳ್ಬೋದು. ಡೈರೆಕ್ಟಾಗಿ ನೀವು ಗಾಡಿ ಬಗ್ಗೆ ಏನು ಡೀಟೇಲ್ಸ್ ಕೊಡ್ತೀರೋ ಅದನ್ನೇ ಒಂದು ರೆಕಾರ್ಡ್ ಮಾಡಿಬಿಟ್ಟು, ಕಾಲ್ ರೆಕಾರ್ಡು, ಆ ಆಡಿಯೋ ಕ್ಲಿಪ್ನ ಇವಾಗ ಏನು ಇದೇ ಥರ ಯೂಟ್ಯೂಬಲ್ಲಿ ಹಾಕ್ತಿದ್ದಾನೆ ವೀಕ್ಷಕರೇ, ಅದೇ ಥರ ನೀವು ಏನೇನು ಮಾಹಿತಿ ಕೊಟ್ಟಿರ್ತಾರೋ ಅದನ್ನು ಡೈರೆಕ್ಟಾಗಿ ಯೂಟ್ಯೂಬ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನೀವು ಕಾಂಟ್ಯಾಕ್ಟ್ ನಂಬರ್ ಏನು ಕೊಡ್ತೀರೋ ಅದೇ ನಂಬರೇ ಯೂಟ್ಯೂಬಲ್ಲಿ, ಅಂದರೆ ಈ ವಿಡಿಯೋದಲ್ಲಿ ಹಾಕ್ತೀನಿ ವೀಕ್ಷಕರೇ. ನಿಮಗೆ ಗಾಡಿ ಏನಾದರೂ, ನಿಮ್ಮ ಗಾಡಿ ಯಾರಿಗಾದ್ರೂ ಇಷ್ಟ ಆಯಿತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋರಿಗೆ ಅವರು ಡೈರೆಕ್ಟಾಗಿ ನಿಮಗೆ ಕರೆ ಮಾಡಿಬಿಟ್ಟು ಈ ಗಾಡಿನ ತೊಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ. ಇನ್ನೊಂದು ಸಲ ಹೇಳ್ತಿದ್ದೀನಿ, ಇದು ಗಾಡಿ ಓನರ್ ನಂಬರ್ ಅಲ್ಲ, ಗಾಡಿ ಓನರ್ ನಂಬರ್ ನಿಮಗೆ ಮುಂದೆ ಸಿಗುತ್ತೆ ವೀಕ್ಷಕರೇ. ವಿಡಿಯೋನ ಪೂರ್ತಿ ನೋಡಿ, ಸ್ಕಿಪ್ ಮಾಡಿಬಿಡಿ. ಇನ್ನು ಈ ಗಾಡಿ ಡೀಟೇಲ್ಸ್ ನೋಡಿದಾರೆ ವೀಕ್ಷಕರೇ. ಈ ಗಾಡಿದು ಡೀಟೇಲ್ಸು ಓನರ್ ಸ್ವಲ್ಪ ತಿಳಿಸಿದ್ದಾರೆ, ಅದೇನೇನು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ, ಯಾಕಂದರೆ ಅವರೇನು ಏನಾದರೂ ಹೇಳ್ತಿರುವಾಗ ಮಾಹಿತಿ ನಿಮಗೆ ಮಿಸ್ ಆಗ್ಬೋದು. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ವೀಕ್ಷಕರೇ. ಹಾಗೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ಓನರ್ ನಂಬರ್ ಸಿಗುತ್ತೆ, ನೀವು ಓನರ್ಗೂ ಸಹ ಕರೆ ಮಾಡ್ಬೋದು. ಕಳಿಸಿದ್ರಿ ವ್ಯಾನು? ಹ್ಞೂ ರೀ ಸರ್. ಎಲ್ಲೋ ಬೋರ್ಡಲ್ಲ ಅದು? ಹಾಂ, ಎಲ್ಲೋ ಹಾಂ. ಇದು ಮಾಡಲ್ ಎಷ್ಟು ಸರ್? ಮಾಡಲು ಈಗ 2021 ರೀ. 21? ಹ್ಞೂ ಸರ್. ಓನರು? ಓನರು ಥರ್ಡ್ ಓನರ್ ಸರ್. ಮೂರನೇ ಓನರು? ಹ್ಞೂ ರೀ. 21ರದ್ದು ಮೂರೇ ಓನರ್ ಅಲ್ಲ? ಹ್ಞೂ ರೀ, 2021 ಮೂರನೇ ಓನರು. ಓಕೆ ಓಕೆ. ಹ್ಞೂ. ಗಾಡಿ ಎಷ್ಟು ಹೊಡಿದೆ? ಗಾಡಿ 55,000 ರನ್ ಆಗಿದೆ ರೀ. ಪೆಟ್ರೋಲ್ ಒಂದೇನಾ, ಎಲ್ ಪಿ ಜಿ ಏನಾದರೂ ಇದೆಯಾ ಸರ್ ಅದು? ಪೆಟ್ರೋಲು ಆಮೇಲೆ LPG ಅಪ್ರೂವಲ್ ಮಾಡಿಸಿದ್ದೇನೆ ರೀ, R2 ಪರ್ಮಿಷನ್ ತೊಗೊಂಡು. ಹಾಂ ಹಾಂ ಹಾಂ, ನೀವೇ ಹಾಕ್ಸಿದ್ರಾ? ಹಾಂ, ನಾವು ಹಾಕ್ಸಿದ್ದು ರೀ. ಸರಿ ಸರ್. ಇದು 5 ಸೀಟ್ರಾ 8 ಸೀಟ್ರ್ ಸರ್ ಇದು? 5 ಸೀಟ್ರ್ ಸರ್. 5 ಸೀಟ್ರ್ ಅಂದರೆ ಎ ಸಿ ಬರುತ್ತಲ್ಲ ಇದರಲ್ಲಿ? ಹಾಂ, AC ಐತೆ ಸರ್. ಓಕೆ. ಸೀಟ್ರ್ ಏನಾದರೂ ಆಲ್ಟ್ರ್ ಮಾಡಿಸಿದ್ರಾ 8 ಸೀಟ್ರ್ ಥರ? ಹಾಂ, ಮಾಡಿಸಿದ್ದೇನೆ ಸರ್ ಸೀಟ್ ಎಲ್ಲ. ಅಂದರೆ ಈ ಸೀಟ್ 8 ಜನ ಆರಾಮಾಗಿ ಹೋಗ್ಬೋದಾ? ಹಾಂ, 8 ಜನ 9 ಜನ ಹಿಂಗೆ ಹೋಗ್ತಾರೆ ಸರ್. ಹಾಂ ಹಾಂ ಹಾಂ. ಹಾಂ. ಇದು ಟ್ಯಾಕ್ಸ್ ಎಷ್ಟು ಬರುತ್ತೆ ಸರ್ ಇದು ವರ್ಷಕ್ಕೆ? ವರ್ಷಕ್ಕೆ 1880 ರೂಪಾಯಿ ಬರ್ತದೆ, 1880 ಸರ್. ಒಂದು ವರ್ಷಕ್ಕೆ? ಹಾಂ, 1 ವರ್ಷಕ್ಕೆ ಸರ್. ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದೆ ಈಗ? ಟೈರು ಹಾಕಿ ಸರ್ ನಾನು 4 ಇವಾಗ ಒಂದು 2.5 3,000 ರನ್ ಆಗಿದೆ ನೋಡಿ ಸರ್. ಹೊಸವಾಗ್ಸಿ ಒಂದು 2.5ರಿಂದ 3,000 ರನ್ ಮಾಡಿದ್ರೆ ಕಿಲೋಮೀಟ್ರ್? ಹಾಂ, ರನ್ ಸರ್. ಹೆಚ್ಚು ಕಮ್ಮಿ ಅಷ್ಟಾಗಿರ್ಬೋದು ಸರ್. ಅಂದರೆ ಇನ್ನೂ ಹೆಚ್ಚು ಕಮ್ಮಿ ಒಂದು 80% ಇರ್ಬೋದು? ಹಾಂ, ಇದೆ ಸರ್. ಸ್ಟೆಪ್ನಿ ಇದೆಯಾ? ಹಾಂ, ಸ್ಟೆಪ್ನಿ ಇದೆ ಸರ್. ಓಕೆ. ಒಳಗಡೆ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ರಾ? ಸಿಸ್ಟಮು, ಸೀಟ್ ವರ್ಕ್ಸು? ಹಾಂ ಸರ್, ಸಿಸ್ಟಮ್ ಮಾಡಿಸಿದ್ದೇನೆ ರೀ. 13,000 ರೂಪಾಯಿ ಕೊಟ್ಟು ಸೌಂಡ್ ಸಿಸ್ಟಮ್ ಫಿಟ್ಟಿಂಗ್ ಮಾಡಿಸಿದ್ದೇನೆ ಸರ್. ಹಾಂ ಹಾಂ ಹಾಂ. ಇನ್ನು ಸೀಟ್ ಕವರ್ ಎಲ್ಲ ಕ್ಲೀನಾಗಿದೆಯಾ? ಹಾಂ, ಎಲ್ಲ ಕ್ಲೀನ್ ಅದೆ ಸರ್. ಹ್ಞೂ. ಏನು ಚೂರು ಗೀಜ ಅದೇನಿಲ್ಲ ಸರ್. ಅಂದರೆ ಸ್ಕ್ರ್ಯಾಚು, ಡೆಂಟು ಏನೂ ಇಲ್ಲ? ಏನೇನಿಲ್ಲ ಸರ್. ಪ್ಲಾಟ್ಫಾರ್ಮ್ ಒಳಗಡೆ ಎಲ್ಲ ನೀಟಾಗಿದೆ? ಎಲ್ಲ ನೀಟಾಗಿದೆ ಸರ್. ಎಲ್ಲ ಒಳಗಡೆ ಎಲ್ಲ ಮ್ಯಾಟಿಂಗ್ ಗೀಟಿಂಗ್ ಎಲ್ಲ ಹೊಸವು ಹಾಕ್ಸಿದ್ದೇನೆ. ಹಾಂ ಹಾಂ. ಫ್ಲೋರ್ ಮ್ಯಾಟು? ಹಾಂ ಸರ್. ಹಾಂ ಹಾಂ. ಈ ಗಾಡಿ ಇರೋದೆಲ್ಲಿ ಸರ್ ಇದು? ಈ ಸರ್ ಹಾವೇರಿ ಡಿಸ್ಟಿಕ್ ಬಂಕಾಪುರ ಅಂತ ಸರ್. ಬಂಕಾಪುರ ಹೈವೇ ಬರುತ್ತಲ್ಲ ಅದು? ಹಾಂ, ಹೈವೇ ಬರ್ತದೆ. ಟೋಲ್ ಗೇಟ್ ಇದಲ್ಲ ಸರ್. ಹೌದು ಹೌದು ಹೌದು. ಹಾಂ, ಅಲ್ಲೇ ಬಂಕಾಪುರ. ಅದೇ ಊರಾ ಅಥವಾ ಏನು ಅಕ್ಕಪಕ್ಕ ಇದೆಯಾ ಸರ್? ಇಲ್ಲ, ಅದು ಪ್ರಾಪರ್ ಬಂಕಾಪುರ ಸರ್. ಬಂಕಾಪುರದಲ್ಲೇ? ಹಾಂ ಸರ್. ಓಕೆ. ಗಾಡಿ ಮೇಲೆ ಲೋನ್ ಗೀನ್ ಏನಾದರೂ ಇದೆಯಾ? ನಮ್ಮದು 2 ಲಕ್ಷ ಇದೆ ಸರ್ ಲೋನು? ಹಾಂ ಸರ್. ಅದೇನು ಕಂಟಿನ್ಯೂ ಕೊಡ್ತೀರಾ, ಏನು ಫುಲ್ ಕ್ಯಾಶಿಗೆ ಕೊಡ್ತೀರಾ? ನಾನು ಅವ್ರ ಪಾರ್ಟಿ ಹೆಂಗೆ ಹೇಳ್ತಾರೆ ಇಲ್ಲ ಲೋನ್ ಬಿಟ್ಕೊಡಿ. ನಮ್ಮ ಹಾವೇರಿ ಡಿಸ್ಟಿಕ್ ಒಳಗಡೆ ಇತ್ತಂದರೆ ನಾನು ಲೋನ್ ಬಿಟ್ಕೊಡ್ತೇನೆ ಸರ್. ಅದೇ ನಿಮ್ಮ ಡಿಸ್ಟಿಕಲ್ಲಿದ್ದರೆ ಮಾತ್ರ ಬಿಟ್ಕೊಡ್ತೀರಾ ಲೋನ್ ಕಂಟಿನ್ಯೂ? ಹಾಂ, ಬೇರೆ ಕಡೆ ಇದ್ದರೆ ಲೋನ್ ಕ್ಲಿಯರ್ ಮಾಡಿ ಕೊಡ್ತೇನೆ ಸರ್. ಹಾಂ. ಈಗ ನಿಮ್ಮ ಹಾವೇರಿ ಡಿಸ್ಟಿಕ್ನ ತೊಗೊಂಡ್ರೆ ಹಾಂ ಸರ್. ನಿಮ್ಮ ಕೈಗೆ ಕ್ಯಾಶ್ ಎಷ್ಟು ಕೊಡಬೇಕು, ಲೋನ್ ಎಷ್ಟಿದಾವೆ, ಎಷ್ಟು ಕಂತು ಆಗ್ತವೆ? ಅಂದರೆ ಇನ್ನು 2 ಲಕ್ಷ ಇದೆ ಸರ್. ನಾನು ಒಂದು ಕಂತು 9,000 ತುಂಬ್ತೇನೆ ರೀ. ಹಾಂ ಹಾಂ. ಇನ್ನು 2 ಲಕ್ಷ ಹೆಚ್ಚು ಕಮ್ಮಿ 2 ಲಕ್ಷ ಉಳಿದಿರ್ಬೋದು ಸರ್ ಅದು.
ಹಾಂ, ಓಕೆ ಓಕೆ. ನಾನು ಟೋಟಲ್ ಮಾಡಿಲ್ಲ. ಹಾಂ, ಒಂದು ವೇಳೆ ಬಿಟ್ಟು ಕೊಟ್ಟರೆ ಅದೆಷ್ಟು ಟಾರ್ಗೆಟ್ ಆಗುತ್ತೆ ಅಷ್ಟು ಅಮೌಂಟ್ ಕೊಟ್ಟು ಆ ಲೋನ್ ಕಂಟಿನ್ಯೂ ಅವ್ರು ಮಾಡ್ಕೊಂತ ಹೋಗಿ ಸರ್. ಅದೇ ಈಗ ಲೋನ್ ಕಂಟಿನ್ಯೂ ಆದರೆ ನಿಮಗೆ ಹಾಂ. ಎಷ್ಟು ಕೊಡ್ಬೇಕು ಕೈಗೆ? ಸರ್ ನನ್ನ ಗಾಡಿ ರೇಟು 4.80 ಹೇಳ್ತಿದ್ದೇನೆ ರೀ. 4,80,000 ಹ್ಞೂ ಸರ್. ಟೋಟಲ್ಲು. ಟೋಟಲು ಆಮೇಲೆ ಮತ್ತು ಮಾತು ಕುಂತ ಮೇಲೆ ಹೆಚ್ಚು ಕಮ್ಮಿ ಆಗ್ತವೆ ಸರ್. ಅಂದರೆ ಕೂತು ಮಾತಾಡ್ಬೇಕಾದಾಗ ಇನ್ನೂ ಕಡಿಮೆ ಮಾಡಿಕೊಡ್ತೀರಾ? ಹಾಂ ಸರ್. ಓಕೆ ಓಕೆ. ಈಗ ಫುಲ್ ಕ್ಯಾಶಿಗೆ ಬಂದರೆ 4,80 ಹೇಳ್ತಾ ಇದ್ದೀರಾ? ಹಾಂ ಸರ್. ಓಕೆ. ಲೋನ್ ಕಂಟಿನ್ಯೂ ಅಂದರೆ 2,00,000 ಲೋನು, ಹಾಂ ಸರ್. ಉಳಿದಿದ್ದ ಬ್ಯಾಲೆನ್ಸ್ ಅಮೌಂಟ್ ನಿಮ್ಮ ಕೈ ಕೊಡ್ಬೇಕು. ಹಾಂ ಹಾಂ ಸರ್. ಆ ಲೆಕ್ಕಾಚಾರ ಹೇಳ್ತಿದ್ದೀರಾ? ಹಾಂ ಇದೆ ರೀ. ಸರಿ ಸರಿ. ಈಗ 21 ಮಾಡಲ್ ಅಂತೀರಾ? ಹಾಂ ಸರ್. ಆಲ್ರೆಡಿ 3 ಓನರ್ ಆಗಿದ್ದಾರೆ. ಹಾಂ 3 ಓನರ್ ಆಗಿದೆ. ಓಕೆ. ಈಗ ಅಂದ್ರೆ ನೀವೇ ಒಂದೇ ಮನೆಯಲ್ಲೇ 2 ಓನರ್ ಚೇಂಜ್ ಆಗಿದ್ದಾರೆ ರೀ ಅವರು. ನಾನು 3ನೇದೊಂದು ತೊಗೊಂಡಿದ್ದೇನೆ ರೀ. ಓಕೆ ಓಕೆ. ಏನು ತೊಂದರೆ ಇಲ್ಲ. ಹಾಂ ಬಟ್ ಸರ್. ಏನಂದರೆ ಈಗ ಜನ ಓನರ್ ಜಾಸ್ತಿ ಆಗಿರೋದ್ರಿಂದ ಹೌದು ಹೌದು ಸರ್. ಸ್ವಲ್ಪ ಕಡಿಮೆ ರೇಟಲ್ಲೇ ಕೇಳೋದು. ಹಾಂ ಹೌದು ಹೌದು. ಹಾಗಾಗಿ ನೀವು ಈಗ 4,80 ಹೇಳಿದ್ರೆ ಅದರಲ್ಲೂ ಕಮ್ಮಿ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರೆ ಹ್ಞೂ ರೀ. ನಾವು ಈಗ ಡೈರೆಕ್ಟಾಗಿ ಏನೂ ಮಾತಾಡಕ್ಕೆ ಬರಲ್ಲ ಗಾಡಿ ನೋಡಿದಲೆ, ಕರೆಕ್ಟಾ? ಹೌದು ಸರ್ ಹೌದು. ಕಸ್ಟಮರು ನಿಮ್ಮ ಕಡೆ ಬಂದಾಗ ಹಾಂ ಸರ್. ಗಾಡಿ ಕಂಡೀಷನಲ್ಲಿ ನೋಡಿಬಿಟ್ಟು ಅವ್ರಿಗೆ ಏನೋ ಇಷ್ಟ ಆಯಿತು ಅಂದರೆ ಅವರು ಒಂದು ಲೆಕ್ಕಾಚಾರ ಕೇಳ್ತಾರೆ. ಹೌದು ಸರ್. ಓಕೆನಾ? ನೀವೇನಂದರೆ ನಮ್ಮ ಕಡೆಯಿಂದ ಬಂದವ್ರಿಗೆ ಏನೋ ಸ್ವಲ್ಪ ಡಿಸ್ಕೌಂಟ್ ಮಾಡಿಕೊಡ್ಬೇಕು. ಹಾಂ ಅದೇ ಸರ್. ಸರಿ. ಸರಿ ಸರ್. ಇದೇ ಕಳಿಸ್ಕೊಡಿ ನಂಬರಾ? ಸರ್. ಹಾಂ ಇದೇ ನಂಬರ್ ಸರ್. ಸರಿ ಸರ್. ಆಯಿತು. ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀನಿ. ಹಾಂ ಸರ್. ನಿಮ್ಮ ಕಡೆಗೆ ಕಾಲ್ ಮಾಡಿದಾಗ ಒಂದು ಸ್ವಲ್ಪ ನೋಡಿ ನೆಗೋಷಿಯಬಲ್ ಮಾಡಿಕೊಡಿ. ಹಾಂ ಸರಿ ಸರ್. ಓಕೆ. ಥ್ಯಾಂಕ್ ಯು. ಅವ್ರೇನು ನಾನು ಹೇಳ್ದಷ್ಟಕ್ಕೆ ಅವರು ಎಲ್ಲ ಅವ್ರು ಹೇಳ್ದಷ್ಟಕ್ಕೆ ರೇಟ್ ಕೊಡಲ್ಲ ಸರ್. ಹೌದು ಹೌದು ಹೌದು. ಈಗ ಮಾತ್- ಕೊಟ್ಮೇಲೆ ನಿಮಗೂ ಇಟ್ಬೇಕು, ತಗೊಂಡ್ಮೇಲೆ ಅವ್ರಿಗೂ ಓಕೆ ಆಗ್ಬೇಕು ಅದು. ಹಾಂ ಹೌದು ಸರ್. ಹಾಂ, ಯಾಕಂದರೆ ಎಲ್ಲೋ ಬೋರ್ಡ್ ಬೇರೆ. ಹಾಂ ಎಲ್ಲೋ ಬೋರ್ಡ್ ಸರ್. ಆಗ ವೈಟ್ ಬೋರ್ಡ್ ಆಗಿದ್ರೆ ಸ್ವಲ್ಪ ಇನ್ನೂ ಹೆಚ್ಚು ಕಡಿಮೆ ಆಗಿಬಿಡೋದು ಅದ್ರಲ್ಲಿ. ಹೆಚ್ಚು ಕಮ್ಮಿ ಹಾಕಿ ಸರ್. ಹಂಗಾಗಿ ಈಗ ಎಲ್ಲೋ ಬೋರ್ಡ್ ಹಂಗೆ ಇರೋದ್ರಿಂದ ಒಂದು ಸ್ವಲ್ಪ ನೋಡ್ಕೊಂಡು ಕೊಡ್ಬೇಕು ನೀವು ಅಷ್ಟೇ, ಏನು ಮಾಡೋಕ್ಕೆ. ಹೌದು ಸರ್. ಹಾಂ, ಸರಿ ಸರ್. ಸರಿ ಸರ್. ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಹಾಂ ಆಯಿತು. ಓಕೆ ಸರ್. ಸರಿ ಸರಿ. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ನಿಮಗೇನಾದರೂ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಲೊಕೇಶನ್ ಗೊತ್ತಾಗಲಿಲ್ಲ ಅಂದರೆ ನೀವು ಈ ಸ್ಕ್ರೀನ್ ಮೇಲೆ ಏನು ಮೊಬೈಲ್ ನಂಬರ್ ಕಾಣಿಸ್ತೋ ಅದು ಡೈರೆಕ್ಟಾಗಿ ಗಾಡಿ ಓನರ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಅವ್ರ ಕಡೆಯಿಂದ ನೀವು ಕೇಳ್ಕೊಬೋದು ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು, ಹಾಗೆ ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಬೇಕಂತ ಅನಿಸಿದರೆ ನೀವು ನಿಮ್ಮ ಗಾಡಿ ಫೋಟೋಸ್ನ ಮತ್ತು ಡೀಟೇಲ್ಸ್ನ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಕಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ ವೀಕ್ಷಕರೇ.